ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶನಿವಾರ ಹಾಗೂ ಭಾನುವಾರ ಬೆಳಗಿನ ಜಾವ ಕೂಡ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನು ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಮಾಡಿವೆ. ಈ ಸಂದರ್ಭದಲ್ಲಿ ಅವರ ತೈಲಾಗಾರಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿಯನ್ನು ಮಾಡಿದೆ. ಹಾಗೆ ಮಿಸೈಲ್ ದಾಸ್ತಾನು ಕೇಂದ್ರಗಳನ್ನು ಕೂಡ ಗುರಿ ಮಾಡಿ ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇರಾನ್ ಮೇಲೆ ಯುದ್ಧವನ್ನು ನಾವು ಈಗಾಗಲೇ ಗೆಲ್ತಾ ಇದ್ದೀವಿ, ಅಲ್ಲಿನ ವಿನಾಶಕಾರಿ ಆಡಳಿತವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀವಿ ಅಂತ ಹೇಳ್ತಾ ಇರೋ ಟ್ರಂಪ್ ಇತ್ತೀಚೆಗೆ ಅಲ್ಲಿನ ಶಾಲೆಯ ಮೇಲೆ ಬಿದ್ದ ಮಿಸೈಲ್ ಬಗ್ಗೆ ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ತೆಹರಾನ್ ಆಕಾಶದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಅಲ್ಲಿನ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿವೆ. ಅಲ್ಲಿನ ತೈಲಾಗಾರ ಸಂಗ್ರಹವನ್ನು ಕೂಡ ನಾಶ ಮಾಡುವ ಮೂಲಕ ಇಸ್ರೇಲ್ ಇರಾನ್ಗೆ ಒಂದು ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅಲ್ಲಿ ಕೂಡ ಅತ್ಯಂತ ಬುದ್ಧಿವಂತಿಕೆಯ ದಾಳಿಗಳನ್ನು ಇಸ್ರೇಲ್ ಮತ್ತು ಅಮೆರಿಕಗಳು ಮಾಡ್ತೇವೆ. ಈ ಮೂಲಕ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಯ ಉದ್ದೇಶ ಏನು? ಇರಾನಿನ ನಾಶ ಅಲ್ಲ, ಅಲ್ಲಿನ ಸಂಪತ್ತನ್ನು ಉಳಿಸಿಕೊಂಡು ಆಡಳಿತವನ್ನು ಕಿತ್ತೆಸೆಯೋದು ಅನ್ನೋದನ್ನು ಇಸ್ರೇಲ್ ಮತ್ತೆ ತೋರಿಸಿದೆ. ಇದರ ಜೊತೆ ಇಸ್ರೇಲ್ ಮೇಲೆ ಕೂಡ ರಾತ್ರಿ ಭಯಾನಕ ಪ್ರಮಾಣದ ದಾಳಿಗಳಾಗಿವೆ. ಸುಮಾರು 11ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಕೂಡ ಇಸ್ರೇಲ್ ಮೇಲೆ ಬಳಕೆ ಮಾಡಿದೆ. ಹಾಗಾದರೆ ಇರಾನ್ನಲ್ಲಿ ತೆಹರಾನ್ ತೈಲಾಗಾರವನ್ನು ಇಸ್ರೇಲ್ ಯಾಕೆ ಟಾರ್ಗೆಟ್ ಮಾಡ್ಕೊಳ್ತು? ಇನ್ನಿತರ ದೊಡ್ಡ ಕೈಗೆಟುಕುವ ತೈಲ ಕೇಂದ್ರಗಳನ್ನು ಯಾಕೆ ದಾಳಿಯಲ್ಲಿ ಸೇರಿಸಿಕೊಂಡಿಲ್ಲ? ಏನಿದರ ಹಿಂದಿನ ಯೋಜನೆ ಮತ್ತು ಇಸ್ರೇಲ್ನಲ್ಲಿ ಇರಾನ್ನಿಂದ ಆದ ನಷ್ಟ ಎಷ್ಟು? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಶನಿವಾರ ರಾತ್ರಿ ಇರಾನ್ನ ಮೇಲೆ ಭಯಾನಕ ದಾಳಿಗಳನ್ನು ಮಾಡುವುದಾಗಿ ಇಸ್ರೇಲ್ ಕೂಡ ಹೇಳಿತ್ತು. ಅದರಂತೆ ರಾತ್ರಿ ಇಡೀ ಇರಾನಿನ ನಾನಾ ನಗರಗಳಲ್ಲಿ ಭಯಾನಕ ಪ್ರಮಾಣದ ಸ್ಫೋಟದ ಸದ್ದು ಕೂಡ ಕೇಳಿ ಬಂತು. ಅದರಲ್ಲೂ ಕೂಡ ವಿಶೇಷವಾಗಿ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಕಾ ಕೇಂದ್ರವನ್ನು ಕೂಡ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ. ಹಾಗೆ ತೆಹರಾನ್ನಲ್ಲಿ ತೈಲ ಸಂಗ್ರಹಾಗಾರವನ್ನು ಕೂಡ ಇಸ್ರೇಲ್ ನಾಶ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಇರಾನ್ ಅತಿ ದೊಡ್ಡ ತೈಲ ನಿಕ್ಷೇಪ ಮತ್ತು ಅವರು ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಹೊರ ತೆಗೆಯುವುದು. ಹಾಗೆ ದಕ್ಷಿಣ ಖುಜಿಸ್ತಾನ್ ಪ್ರದೇಶದಿಂದ ಇಸ್ರೇಲ್ನ ಆ ನಿಕ್ಷೇಪಗಳ ಮೇಲೆ ದಾಳಿ ಮಾಡಿದರೆ ಇರಾನಿನ ತೈಲ ಉತ್ಪಾದನೆ ನಿಂತು ಹೋಗುತ್ತೆ. ಅದು ದಾಳಿಗೆ ಎಟುಕದ ಪ್ರದೇಶ ಕೂಡ ಅಲ್ಲ. ಈಗ ಇರಾನಲ್ಲಿ ಏರ್ ಡಿಫೆನ್ಸ್ ಕೂಡ ಇಲ್ಲ. ಹೀಗಾಗಿ ಯಾವಾಗ ಬೇಕಾದರೂ ತೈಲ ನಿಕ್ಷೇಪದ ಮೇಲೆ ದಾಳಿ ಮಾಡ್ಬೋದು. ಆದರೆ ಇಸ್ರೇಲ್ ಅದನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಹಾಗೆ ಇರಾನ್ ತನ್ನ ತೈಲವನ್ನು ಎಕ್ಸ್ಪೋರ್ಟ್ ಮಾಡೋದು ಕೂಡ ಕಾರ್ಗೋ ದ್ವೀಪಗಳ ಮೂಲಕ. ಅಲ್ಲಿ ಕೂಡ ದೊಡ್ಡ ಸಂಗ್ರಹಾಗಾರ ಇದೆ. ಅದನ್ನು ನಾಶ ಮಾಡಿದರೆ ಇರಾನಿನ ತೈಲ ರಫ್ತು ನಿಂತು ಹೋಗುತ್ತೆ. ಹಾಗೇನಾದರೂ ಆದರೆ ಇರಾನಿನ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಉಂಟಾಗುತ್ತೆ. ಈ ಯುದ್ಧ ಮುಗಿದ ನಂತರ ಕೂಡ ತನ್ನ ಆದಾಯದ ಮೂಲಗಳನ್ನು ಮತ್ತೆ ಹಳಿಗೆ ತರೋದಕ್ಕೆ ಇರಾನ್ ಹಲವಾರು ದಶಕಗಳು ಬೇಕಾಗ್ಬೋದು. ಹಾಗಾಗಿ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಾರ್ಗ್ ದ್ವೀಪ ಅಂದರೆ ಪರ್ಷಿಯನ್ ಗಲ್ಫಲ್ಲಿ ಕುವೈತ್ ಮತ್ತು ಇರಾನ್ ನಡುವೆ ಈ ದ್ವೀಪಗಳಿಗೆ ಕೂಡ ಅಮೆರಿಕಾದ ನೆಲೆಗಳಿಗೆ ಕೈ ಎಳತಿಯ ದೂರದಲ್ಲೇ ಇವೆ. ಆದರೂ ಇಸ್ರೇಲ್ ಅಮೆರಿಕಗಳು ಇದರ ಮೇಲೆ ದಾಳಿ ಮಾಡೋದಕ್ಕೆ ಹೋಗಿಲ್ಲ. ಅವರು ದಾಳಿ ಮಾಡಿರೋದು ತೆಹರಾನ್ನ ಉತ್ತರ ಭಾಗದಲ್ಲಿ ನಗರದ ಹೊರಗಿರುವ ಸೆಹ್ರಾನ್ ಆಯಿಲ್ ಡಿಪೋದ ಮೇಲೆ. ಶನಿವಾರ ರಾತ್ರಿ ನಡೆದ ಈ ದಾಳಿ ಡಿಪೋಗೆ ಬೆಂಕಿ ಬೀಳೋ ಹಾಗೆ ಮಾಡಿದೆ. ಅಲ್ಲಿನ 11ಕ್ಕೂ ಹೆಚ್ಚು ತೈಲ ಸಂಗ್ರಹಣಾ ಟ್ಯಾಂಕ್ಗಳನ್ನು ಕೂಡ ನಾಶ ಮಾಡಿದೆ. ಒಂದಷ್ಟು ಟ್ಯಾಂಕ್ಗಳಿಗೆ ಕೂಡ ಬೆಂಕಿ ಬಿದ್ದಿದೆ. ಮತ್ತು ಕೆಲ ಟ್ಯಾಂಕ್ಗಳಲ್ಲಿ ಇಂಧನ ಸೋರಿಕೆ ಉಂಟಾಗ್ತಿದೆ ಅಂತ ಹೇಳಲಾಗ್ತಿದೆ. ಬೆಂಕಿಯನ್ನು ನಿಯಂತ್ರಿಸೋದಕ್ಕೆ ತೀವ್ರ ಕ್ರಮಗಳನ್ನು ಕೈಗೊಂಡರೂ ಕೂಡ ಇರಾನ್ ಯಥಾ ಪ್ರಕಾರ ಅಲ್ಲಿ ನಮ್ಮ ದೊಡ್ಡ ಸ್ಟೋರೇಜ್ಗಳು ಏನು ಇರಲಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಸ್ಟೋರೇಜ್ ಇತ್ತಾ ಇಲ್ವಾ ಅನ್ನೋದಕ್ಕಿಂತ ಆ ಸಂಗ್ರಹಾಗಾರ ನಾಶವಾಗ್ತಾ ಇರೋದ್ರಿಂದ ಇರಾನಿನ ತೈಲ ಸರಬರಾಜು ಕೂಡ ಅದರ ಸಂಸ್ಕರಣೆ ಮೇಲೆ ದೊಡ್ಡ ಪೆಟ್ಟು ಬೀಳುತ್ತೆ. ಇನ್ನು ತೆಹರಾನ್ಗೆ ಸದ್ಯಕ್ಕೆ ಕೆಲ ದಿನಗಳ ಕಾಲ ತೈಲ ಗ್ಯಾಸ್ ಸಿಗದ ಹಾಗಾಗುತ್ತೆ. ಜೊತೆಗೆ ಇರಾನಿನ IRGC ಇಂಧನ ಸರಬರಾಜು ಮೂಲವನ್ನು ಕೂಡ ಇಸ್ರೇಲ್ನಲ್ಲಿ ನಾಶ ಮಾಡಿದ ಹಾಗಾಯಿತು. ಇರಾನ್ ಪ್ರತಿನಿತ್ಯ ಸುಮಾರು 2 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಹೊರ ತೆಗಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ 80% ಅವರು ಚೈನಾಗೆ ರಫ್ತು ಮಾಡ್ತಾರೆ, ಉಳಿದದ್ದನ್ನು ಸ್ಥಳೀಯ ಬಳಕೆಗೆ ಇಟ್ಕೊಳ್ತಾರೆ. ಇನ್ನು ಅಲ್ಲಿ ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪಗಳು ಕೂಡ ಹಾಗೆ ತೈಲ ಸಂಗ್ರಹ ಕೂಡ ಇದ್ರೂ ಕೂಡ ಇರಾನಿನ ಮೇಲಿದ್ದ ನಿರ್ಬಂಧಗಳ ಕಾರಣದಿಂದಾಗಿ ಅವರಿಗೆ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರ ತೈಲ ಸಂಸ್ಕರಣಾ ಘಟಕಗಳು ಕೂಡ ಆಧುನಿಕಗೊಂಡಿಲ್ಲ. ದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿರೋ ಇರಾನ್ ಇವತ್ತಿಗೂ ಕೂಡ ತನಗೆ ಬೇಕಾದ ಗ್ಯಾಸೋಲಿನನ್ನು ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳುತ್ತೆ. ಈ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ಇದು ಇರಾನಿನ ಸಂಸ್ಕರಣಾ ಘಟಕಗಳ ಆಧುನೀಕರಣದಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಇನ್ನು ಇರಾನ್ ಕಚ್ಚಾ ತೈಲದ ರಫ್ತು ಇದೆಯಲ್ಲ, ಅದರಲ್ಲಿ 90% ಈ ಕಾರ್ಗ್ ದ್ವೀಪಗಳ ಮೂಲಕ ರಫ್ತಾಗುತ್ತೆ. ಹೀಗಾಗಿ ಇಲ್ಲಿ ಕೂಡ ಅವರ ದಾಸ್ತಾನು ವ್ಯವಸ್ಥೆಗಳಿವೆ. ಇನ್ನು ಅಬುದಾನ್, ಬಂದರ್ಬಾಸ್ ಮತ್ತು ಈ ಸೊಹಾನ್ ಮುಂತಾದ ಕಡೆಗಳಲ್ಲಿ ಪ್ರಮುಖ ಸಂಗ್ರಹ ಘಟಕಗಳನ್ನು ಕೂಡ ಇರಾನ್ ಹೊಂದಿದೆ. ಸ್ನೇಹಿತರೆ, ಇಲ್ಲಿ ಸ್ಟೇಟ್ ಆಫ್ ಹಾರ್ಮೋನ್ಸ್ ಅಲ್ಲಿ ಸಂಚಾರವನ್ನು ನಿಲ್ಲಿಸಿಬಿಡ್ತೀವಿ ಅಂತ ಅಬ್ಬರಿಸುವ ಇರಾನ್ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಇಸ್ರೇಲ್ ಹಾಗೂ ಅಮೆರಿಕಗಳು ಅರಬ್ ದೇಶಗಳು ಇರಾನ್ನಲ್ಲಿನ ಯಾವ ಸಂಗ್ರಹಾಗಾರವನ್ನು ಕೂಡ ಬೇಕಾದರೂ ಈಸಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಹೊಡೆದ್ಬಿಡ್ಬೋದು. ಅದು ಬೇಡ ಅನಿಸಿದರೆ ಈ ಕಾರ್ಗ ದ್ವೀಪಗಳನ್ನು ಕೂಡ ಹೊಡೆದ್ರೆ ಸಾಕು. ಆದರೆ ಇಸ್ರೇಲ್ ಅಮೆರಿಕಗಳು ಹಾಗೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಕೂಡ ಸ್ಪಷ್ಟ ಇದೆ.
ಇದೇ ಇರಾನಿನ ಆಡಳಿತ ನಾಳೆ ಬದಲಾಗ್ಬೋದು, ಅಥವಾ ಅಲ್ಲಿರೋ ಆಡಳಿತ ಸಂಧಾನಕ್ಕೆ ಬಂದು ಅಮೆರಿಕ ಇಸ್ರೇಲ್ಗಳ ಷರತ್ತುಗಳನ್ನು ಒಪ್ಪಿಕೊಂಡು ಹಾಗೇನಾದರೂ ಆದರೆ ಇರಾನಿನ ತೈಲ ಅಮೆರಿಕದ ಇಚ್ಛೆಯಂತೆ ಜಾಗತಿಕ ಮಾರುಕಟ್ಟೆಯಲ್ಲಿ ತಲುಪುತ್ತೆ. ಅಲ್ಲಿಗೆ ಅಮೆರಿಕ ತೈಲ ಕಂಪನಿಗಳು ಕಾಲಿಡ್ತವೆ. ಹೀಗೆ ವೆನೆಜುಲಾದಲ್ಲಿ ತೈಲವನ್ನು ಹೊರತೆಗೆದು ಜಗತ್ತಿನ ನಾನಾ ದೇಶಗಳಿಗೆ ಅಮೆರಿಕ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದೆಯೋ ಹಾಗೆ ಮುಂದೆ ಇರಾನ್ನಲ್ಲಿ ಕೂಡ ತೈಲವನ್ನು ಹೊರತೆಗಿತಾರೆ, ಅದನ್ನು ಜಗತ್ತಿಗೆ ಮಾರಾಟ ಮಾಡ್ತಾ ಹೋಗ್ತಾರೆ. ಹಾಗಂತ ಇರಾನ್ನಲ್ಲಿ ತೈಲನ್ನೆಲ್ಲ ಅಮೆರಿಕ ಕೊಳ್ಳೆ ಹೊಡೆದ್ಬಿಡುತ್ತೆ ಅಂತಲ್ಲ. ಈಗ ಅರಬ್ ದೇಶಗಳಲ್ಲಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಅಮೆರಿಕದ ತೈಲ ಕಂಪನಿಗಳು ಕೆಲಸ ಮಾಡ್ತವೆ. ಅವರು ತೈಲವನ್ನು ಹೊರ ತೆಗಿತಾ ಇದ್ದಾರೆ. ಆದರೆ ಒಂದಷ್ಟು ಲಾಭವನ್ನು ತೈಲ ಕಂಪನಿಗಳು ತೆಗೆದುಕೊಳ್ತವೆ ಮತ್ತು ದೊಡ್ಡ ಸಂಪನ್ಮೂಲ ಅರಬ್ ದೇಶಗಳಿಗೆ ಸಿಗ್ತಾ ಇದೆ. ಅದೇ ಥರ ಇರಾನ್ನಲ್ಲೂ ಕೂಡ ಆಗುವ ಸಾಧ್ಯತೆಗಳು ಇರ್ತವೆ. ಆದರೆ ಆ ಥರ ಆಗಬೇಕು ಅಂದರೆ ಅಲ್ಲಿನ ಮೂಲ ಸೌಲಭ್ಯಗಳು ಹಾಗೆ ಇರಬೇಕು. ಇನ್ನು ಇರಾನಿನ ತೈಲ ನಿಕ್ಷೇಪಗಳ ಮೇಲೆ ಅಥವಾ ಎಕ್ಸ್ಪೋರ್ಟ್ ಆಗೋ ತೈಲ ಸಂಗ್ರಹಗಳ ಮೇಲೆ ದಾಳಿಯನ್ನು ಏನಾದರೂ ಮಾಡಿದರೆ ಅದನ್ನು ಮತ್ತೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಇದು ತೈಲ ಸರಬರಾಜಿನ ಮೇಲೆ ದೊಡ್ಡ ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ. ಇನ್ನು ಒಂದಷ್ಟು ವರ್ಷಗಳ ಕಾಲ ತೈಲ ಬ್ಯಾರಲ್ಗೆ $100-120 ಆಗಿ ಮುಂದುವರಿಯುವ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ದಕ್ಷಿಣ ವಿಶ್ವ ಅಮೆರಿಕ ಹಾಗೂ ಇಸ್ರೇಲ್ಗಳ ವಿರುದ್ಧ ನಿಂತುಕೊಳ್ಳುತ್ತೆ. ಅವರ ವಿಶ್ವಾಸವನ್ನು ಈಗಾಗಲೇ ಅಮೆರಿಕ ಕಳೆದುಕೊಳ್ತಾ ಇದೆ, ಅದು ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಅದು ಯಾವುದನ್ನು ಕೂಡ ನಾಶ ಮಾಡುವ ಇಸ್ರೇಲ್ ಕೇವಲ ತೆಹರಾನ್ನಲ್ಲಿನ ಸಂಗ್ರಹಗಾರವನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇನ್ನು ತೆಹರಾನ್ ಹೊರವಲಯದ ಈ ಶಹರ್ ಡಿಪೋ ತೆಹರಾನ್ನಲ್ಲಿರುವ ಇದು ಸುಮಾರು 13 ಮಿಲಿಯನ್ ಅಂದರೆ 1,30,00,000 ಜನರ ಜೀವನಾಡಿ. ಅವರಿಗೆ ತೈಲ ಸರಬರಾಜು ಆಗೋದು ಇಲ್ಲಿಂದಲೇ. ತೆಹರಾನ್ನಿಂದ ಆಪರೇಟ್ ಆಗುವ ಟ್ರಕ್ಗಳು ಹಾಗೂ ಇನ್ನಿತರ ವಾಹನಗಳಿಗೆ ಕೂಡ ತೈಲ ಇದೇ ಸಂಗ್ರಹಗಾರಗಳಿಂದ ಲಭ್ಯ ಆಗ್ತಾ ಇತ್ತು. ಹಾಗೆ IRGC ವಾಹನಗಳಿಗೂ ಕೂಡ ಇಂಧನ ಸರಬರಾಜು ಆಗಿದ್ದು ಕೂಡ ಇಲ್ಲಿಂದಲೇ. ಇನ್ನು ಸಂಗ್ರಹಗಾರದಿಂದ ತೆಹರಾನ್ ಆಸ್ಪತ್ರೆಗೂ ಕೂಡ ಜಲ ಸಂಸ್ಕರಣಾ ಘಟಕಗಳು ಮುಂತಾದವುಗಳು ಜನರೇಟ್ಗಳಿಗೆ ಇಲ್ಲಿಂದನೇ ತೈಲ ಸರಬರಾಜು ಆಗ್ತಾ ಇತ್ತು. ಈಗ ಅವೆಲ್ಲ ಸಮಸ್ಯೆಗೆ ಈಡಾಗ್ತವೆ. ತೆಹರಾನ್ನ ಜನ ಕತ್ತಲಿಗೆ ತಳ್ಳಲ್ಪಡ್ತಾರೆ. ಇನ್ನು ತೆಹರಾನ್ನಲ್ಲೂ ಕೂಡ ಒಂದು ತೈಲ ಸಂಸ್ಕರಣಾ ಘಟಕ ಇದೆ. ಅದು ಪ್ರತಿನಿತ್ಯ 2.5 ಲಕ್ಷ ಬ್ಯಾರಲ್ ತೈಲವನ್ನು ಕೂಡ ಸಂಸ್ಕರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಆದರೆ ಈಗ ಸಂಸ್ಕರಿಸಿದ ತೈಲವನ್ನು ಸಂಗ್ರಹ ಮಾಡೋದಕ್ಕೂ ಕೂಡ ಜಾಗ ಇಲ್ವಲ್ಲ, ಆ ಸಂಗ್ರಹಗಾರವನ್ನೇ ಹೊಡೆದು ಹಾಕಲಾಗಿದೆ. ಸೊ ತೈಲ ಸಂಸ್ಕರಣಾ ಘಟಕ ಅಲ್ಲಿದ್ದು ನಿಷ್ಪ್ರಯೋಜಕ ಅನಿಸಿಕೊಳ್ತಿದೆ. ಇದು ಇಸ್ರೇಲ್ ಶನಿವಾರ ರಾತ್ರಿ IRGCಗೆ ಕೊಟ್ಟಿರೋ ದೊಡ್ಡ ಹೊಡೆತ. ಇದಲ್ಲದೆ ಇರಾನಿನ ಮಿಲಿಟರಿಗಳು ಕೂಡ ರಾತ್ರಿ ದೊಡ್ಡ ಮಟ್ಟದಲ್ಲಿ ಈಡಾಗಿವೆ. ವಿಮಾನ ನಿಲ್ದಾಣಗಳ ಮೇಲೆ ಮತ್ತು ಬಾಂಬಿಂಗ್ ಆಗಿದೆ. ಕಮಾಂಡ್ ಬಂಕರ್ಗಳು ಹಾಗೆ ಬಸ್ಸಿಸ್ ಪಡೆಗಳು ನೆಲೆಗಳು ಕೂಡ ನಾಶ ಆಗಿವೆ. ಇದರ ಜೊತೆ ಇರಾನ್ನಲ್ಲಿನ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಕಾ ಘಟಕವನ್ನು ಕೂಡ ಒಂದನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ನೇತನ್ಯಾಹು, ನಾವು ಇರಾನ್ನ ಮುರಿಬೇಕಂತ ಹೊರಟಿಲ್ಲ, ಆದರೆ ಇರಾನ್ಗೆ ಸ್ವಾತಂತ್ರ್ಯ ಕೊಡಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಅಲ್ಲಿನ ಜನ ಸಹಾಯ ಕೂಡ ನಮಗೆ ಬೇಕಾಗಿದೆ. ಇರಾನಿನ ಮತಾಂಧ ರೇಜಿಮ್ ವಿರುದ್ಧ ಜನ ಬೀದಿಗೆ ಬರಬೇಕು, ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿಂತ್ಕೋಬೇಕು. ಇರಾನ್ ಮತ್ತು ಇಸ್ರೇಲ್ಗಳು ಮತ್ತೆ ಸ್ನೇಹದ ಸವಿಯನ್ನು ಅನುಭವಿಸುವ ದಿನಗಳು ದೂರ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ನ ಆಡಳಿತವನ್ನು ಕಿತ್ತೆಸೆಯುವವರೆಗೂ ಕೂಡ ಈ ಸಂಘರ್ಷ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ನಾವು ಬಹುತೇಕ ಈ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಹೇಳಿರೋ ಟ್ರಂಪ್ ಇರಾನಿನ ಮೇಲೆ ಅಮೆರಿಕ ಇಸ್ರೇಲ್ಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಮಿನಾಬ್ ಅನ್ನೋ ಒಂದು ಕಡೆ ಶಾಲೆಯೊಂದರ ಮೇಲೆ ಬಿದ್ದ ಬಾಂಬ್ ಸುಮಾರು 160ಕ್ಕೂ ಹೆಚ್ಚು ಮಕ್ಕಳನ್ನು ಬಲಿ ಪಡೆದ ಘಟನೆ ನಡೆದಿತ್ತು. ಆ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಅಥವಾ ನಾಗರಿಕ ಪ್ರದೇಶಗಳ ಮೇಲೆ ಅಮೆರಿಕ ದಾಳಿ ಮಾಡಿಲ್ಲ ಅಂತ ಹೇಳಿರೋ ಟ್ರಂಪ್ ಮಿನಬ್ ಸೆಜರಾ ತಯಬೆ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದ ವಿನಾಶಕಾರಿ ಸ್ಫೋಟಕ್ಕೆ ಇರಾನ್ನ ಆಡಳಿತ ಮತ್ತು IRGC ಕಾರಣ ಅಂತ ಹೇಳಿದ್ದಾರೆ. ಇರಾನ್ನ ಆಯುಧಗಳು ನಿಖರತೆಯನ್ನು ಹೊಂದಿಲ್ಲ, ಇರಾನ್ ಹಾರಿಸಿದ ಆಯುಧಗಳೇ ತಮ್ಮ ಗುರಿಯನ್ನು ತಲುಪಿದೆ, ಆ ಶಾಲೆ ಮೇಲೆ ಬಿದ್ದಿರುವ ಸಾಧ್ಯತೆಗಳಿವೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಟ್ರಂಪ್ ಹೇಳಿದ್ದಾರೆ. ಆದರೆ ಇದು ಇಸ್ರೇಲ್ ಹಾಗೂ ಅಮೆರಿಕಗಳ ದಾಳಿ ಅಂತ ಇರಾನ್ ಕೂಡ ಆರೋಪ ಮಾಡಿದೆ. ಇನ್ನು ಈ ಆರೋಪಗಳನ್ನು ಕೂಡ ಎರಡೂ ದೇಶಗಳು ತಳ್ಳಿ ಹಾಕಿವೆ. ಈ ಬಗ್ಗೆ ಇನ್ನೂ ಆಂತರಿಕ ತನಿಖೆಯೊಂದು ನಡೀತಾ ಇದೆ ಅಂತ ಪೆಂಟಗಾನ್ ಹೇಳಿಕೊಂಡಿದೆ. ಹೀಗೊಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಇರಾನ್ ಕೂಡ ಇಸ್ರೇಲಿನ ವಿರುದ್ಧ ಭಾರಿ ಪ್ರಮಾಣದ ಮಿಸೈಲ್ ದಾಳಿಯನ್ನು ಕೂಡ ರಾತ್ರಿ ಇಡೀ ನಡೆಸಿದೆ. ಇರಾನ್ ಮಧ್ಯೆ ಇಸ್ರೇಲ್ ಗುರಿಯಾಗಿಸಿಕೊಂಡು ಹಾರಿಸಲಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ನಾವು ತಡೆದು ಹಿಡಿದಿದ್ದೀವಿ ಅಂತ ಇಸ್ರೇಲ್ ಕೂಡ ಹೇಳ್ಕೊತಾ ಇದೆ. ಇನ್ನೇನು ಮಧ್ಯರಾತ್ರಿ ನಂತರ ಇಸ್ರೇಲ್ ವಿರುದ್ಧ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾರಿ ಬಂದು ಕಳೆದ 24 ಗಂಟೆಯಲ್ಲಿ ಸುಮಾರು 11ನೇ ಬಾರಿ ಇರಾನ್ ದಾಳಿ ಮಾಡ್ತಾ ಇತ್ತು ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಆದರೆ ಶನಿವಾರ ರಾತ್ರಿಯ ದಾಳಿಗಳಲ್ಲಿ ಇಸ್ರೇಲ್ ಅತಿ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿಲ್ಲ ಅಂತ IDF ಹೇಳಿದೆ. ಮತ್ತು ಮ್ಯಾಗನ್ ಡೇವಿಡ್ ಆಡಮ್ ಆಸ್ಪತ್ರೆಯ ವೈದ್ಯರು ಕೂಡ ರಾತ್ರಿ ಯಾವುದೇ ದೊಡ್ಡ ಪ್ರಮಾಣದ ಅನಾಹುತಗಳಾಗಿಲ್ಲ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಇದರ ನಡುವೆ ಅರಬ್ ದೇಶಗಳು ನಾಗರಿಕ ವಸತಿಗಳು ಹಾಗೂ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇರಾನ್
ವಿವೇಚನಾ ರಹಿತ ದಾಳಿಗಳನ್ನು ಮಾಡ್ತಾ ಇದೆ. ಆ ದಾಳಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ನಾವು ಯಶಸ್ಸು ಕಂಡುಕೊಂಡಿದ್ದೀವಿ ಅಂತ CENTCOM ಅಂದರೆ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇನ್ನು ಲೆಬನಾನ್ನಲ್ಲಿನ ಇರಾನ್ ಕುದ್ಸ್ ಫೋರ್ಸ್ ಕೂಡ ಕಮಾಂಡರ್ಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ನಿಖರ ದಾಳಿಗಳನ್ನು ಮಾಡಿದೆ. ಅಲ್ಲಿ ಹಲವಾರು ಕುದ್ಸ್ ಫೋರ್ಸ್ನ ಸಿಬ್ಬಂದಿ ಕೂಡ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಇರಾನ್ ತನ್ನ 27ನೇ ಸುತ್ತಿನ ದಾಳಿಯನ್ನು ಕೂಡ ಮಾಡಿದ್ದು ಈ ಬಾರಿ ಹೊಸ ಕೈಬರ್ ಶಕಾನ್ ಕ್ಷಿಪಣಿಗಳನ್ನು ಹೊಡೆದಿದ್ದೀವಿ ಅಂತ ಅತ್ಯದ್ಭುತ ಪ್ರದರ್ಶನವನ್ನು ತೋರ್ತಾ ಇವೆ ಅಂತ ನಿಖರವಾಗಿ ಗುರಿಗಳನ್ನು ತಲುಪ್ತಾ ಇದೆ ಅಂತ ಹೇಳಿರೋ ಇರಾನ್ ಹೈಫಾ ನಗರದಲ್ಲಿನ ಇಸ್ರೇಲ್ ಮಿಲಿಟರಿ ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿಗಳನ್ನು ನಡೆಸಿರುವುದಾಗಿ ಹೇಳಿಕೊಂಡಿದೆ. ಇದು ಸ್ನೇಹಿತರೆ ಶನಿವಾರ ರಾತ್ರಿ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.